ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಡುಗ್ ಡುಗ್ ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತ ಒಂದು ಸಿನಿಮಾ ಡೈರೆಕ್ಟೆಡ್ ಬೈ ರಿತ್ವಿಕ್ ಪಾರಿಕ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ರಾಜಸ್ಥಾನದ ಒಬ್ಬ ಠಾಕೂರ್ ಒಂದು ದಿನ ಕ್ಯಾಶುಯಲ್ ಆಗಿ ಡ್ರಿಂಕ್ಸ್ ಮಾಡಿಕೊಂಡು ಅವನ ಲೂನಾ ಗಾಡಿಯಲ್ಲಿ ಅವನ ಮನೆ ಕಡೆ ಹೋಗ್ಬೇಕಾದ್ರೆ ಅಚಾನಕ್ ಆಗಿ ಒಂದು ಆಕ್ಸಿಡೆಂಟ್ ಅಲ್ಲಿ ಅವನು ನಿಧನ ಆಗ್ತಾನೆ. ಆಕ್ಸಿಡೆಂಟ್ ಪ್ಲೇಸ್ಗೆ ಬಂದಂತಹ ಪೊಲೀಸ್ ಟೀಮು ಠಾಕೂರಿನ ಲೂನಾ ಗಾಡಿಯನ್ನ ಜಪ್ತಿ ಮಾಡ್ತಾರೆ ಹಾಗೂ ಅವರ ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನ ಇಟ್ಕೊಳ್ತಾರೆ. ರಾತ್ರಿ ಕಳೆದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ ಇದ್ದಂತಹ ಲೂನಾ ಗಾಡಿ ಇದ್ದಕ್ಕಿದ್ದಂತೆ ಮಾಯ ಆಗಿರುತ್ತೆ. ಪೊಲೀಸರು ಆ ಗಾಡಿಯನ್ನ ಮತ್ತೆ ಹುಡುಕಿಕೊಂಡು ಹೋದಾಗ ಅವರಿಗೆ ಅದೇ ಒಂದು ಆಕ್ಸಿಡೆಂಟ್ ಪ್ಲೇಸ್ ಅಲ್ಲಿ ಆ ಗಾಡಿ ಸಿಗುತ್ತೆ. ಮತ್ತೆ ಈಗ ಪೊಲೀಸರು ಆ ಗಾಡಿಯನ್ನ ಜಪ್ತಿ ಮಾಡಿ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಬಂದು ಇಟ್ಕೊಳ್ತಾರೆ. ಈ ಸಲ ಆ ಗಾಡಿಗೆ ಬಿಗಿ ಭದ್ರತೆ ಕೊಟ್ಟಿದ್ರು ಸಹ ರಾತ್ರಿ ಕಳೆದು ಬೆಳಗ್ಗೆ ಆಗುವಷ್ಟರಲ್ಲಿ ಮತ್ತೆ ಆ ಒಂದು ಗಾಡಿ ಮಾಯ ಆಗಿ ಅದೇ ಒಂದು ಆಕ್ಸಿಡೆಂಟ್ ಪ್ಲೇಸ್ ಅಲ್ಲಿ ಅವ್ರಿಗೆ ಸಿಕ್ಕುತ್ತೆ. ಈ ಒಂದು ವಿಚಿತ್ರವಾದ ಸಂಗತಿ ಪೊಲೀಸರ ಮತ್ತು ಜನರ ನಿದ್ದೆಗೆಡಿಸೋದಾದ್ರೂ ಹೇಗೆ? ಈ ವಿಚಿತ್ರವಾದ ಇನ್ಸಿಡೆಂಟ್ ಇಂದಾಗಿ ಆ ಊರಿನ ಕಂಪ್ಲೀಟ್ ಚಿತ್ರಣನೇ ಬದಲಾಗೋದಾದ್ರೂ ಹೇಗೆ? ಈ ಒಂದು ಘಟನೆಯ ಹಿಂದೆ ಇರುವಂತಹ ನಿಗೂಢ ರಹಸ್ಯ ಆದ್ರೂ ಏನು ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ನಾರ್ಮಲ್ ಫಿಲಂ ಅಲ್ಲಿ ಬರುವಂತಹ ಹೀರೋ ಮತ್ತು ಹೀರೋಯಿನ್ ಕ್ಯಾರೆಕ್ಟರ್ ಗಳ ತರ ಈ ಫಿಲಂ ಅಲ್ಲಿ ಯಾರು ಇಲ್ಲ. ಸ್ಟೋರಿ ಮತ್ತು ಕಂಟೆಂಟ್ ಏನೇ ಈ ಫಿಲಂ ನ ಹೀರೋ ಮತ್ತು ಹೀರೋಯಿನ್ ಗಳು ಅಂತ ಹೇಳ್ಬೋದು. ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರುವಂತಹ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಒಂದಷ್ಟು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಗೆ ಹತ್ರ ಆಗುವಂತಹ ಕಾನ್ಸೆಪ್ಟ್ ನ ಚೂಸ್ ಮಾಡ್ಕೊಂಡಿದ್ದಾರೆ ಹಾಗೂ ಆ ಒಂದು ಕಾನ್ಸೆಪ್ಟ್ ನ ಈ ಫಿಲಂ ಗೆ ಅಂತಾನೆ ಸ್ಟೋರಿಯಾಗಿ ಡೆವಲಪ್ ಮಾಡ್ಕೊಂಡಿರೋದು ಎವಿಡೆಂಟ್ ಆಗಿ ಕಾಣಿಸುತ್ತೆ. ನನಗೆ ಈ ಒಂದು ಫಿಲಂ ನ ಸ್ಟೋರಿ ವರ್ಕ್ ಆಯ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಫಿಲಂ ನೋಡ್ತಾ ಇರುವಂತಹ ಆಡಿಯನ್ಸ್ ಗೂ ಫಿಲಂ ಅಲ್ಲಿ ಇರುವಂತಹ ಪೊಲೀಸರು ಇಬ್ರಿಗೂ ತಮ್ಮ ಕಣ್ಣ ಮುಂದೆ ನಡೀತಾ ಇರುವಂತಹ ಒಂದಷ್ಟು ಇನ್ಸಿಡೆಂಟ್ಸ್ ಗೆ ಕಾರಣ ಏನು ಅಂತ ಗೊತ್ತೇ ಆಗಲ್ಲ. ಆ ಲೆವೆಲ್ ಗೆ ಸಸ್ಪೆನ್ಸ್ ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಇದರಿಂದಾಗಿ ಫಸ್ಟ್ ಹಾಫ್ ಆಫ್ ದ ಫಿಲಂ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಒಂದೇ ಒಂದು ಪವಾಡ ಹೇಗೆ ಜನರ ತಲೆಯಲ್ಲಿ ಗಟ್ಟಿಯಾಗಿ ಬೇರೂರಿ ಅದು ಮೂಢನಂಬಿಕೆಯಾಗಿ ಬದಲಾಗುತ್ತೆ ಹಾಗೂ ಅದರಿಂದಾಗಿ ಆ ಒಂದು ಆಕ್ಸಿಡೆಂಟ್ ಸ್ಪಾಟ್ ನ ಕಂಪ್ಲೀಟ್ ಚಿತ್ರಣನೇ ಹೇಗೆ ಬದಲಾಗುತ್ತೆ ಅನ್ನೋದನ್ನ ತೋರಿಸಿರುವಂತ ರೀತಿ ರಿಯಲ್ ವರ್ಲ್ಡ್ ಇನ್ಸಿಡೆಂಟ್ಸ್ ಗೆ ಕನೆಕ್ಟ್ ಆಗುತ್ತೆ. ರಿಯಾಲಿಟಿನ ಕಾಮಿಡಿಯಾಗಿ ಹೇಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿರೋದು ಎವಿಡೆಂಟ್ ಆಗಿ ಕಾಣಿಸುತ್ತೆ. ಮತ್ತೆ ಆ ಒಂದು ಪ್ರಯತ್ನ ವರ್ಕ್ ಆಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುವಂತಹ ಒಂದು ಸಸ್ಪೆನ್ಸ್ ಈ ಫಿಲಂ ನ ಕಾಂಟೆಕ್ಸ್ಟ್ ಅಲ್ಲಿ ವರ್ಕ್ ಆಗಿದೆ. ಆದ್ರೂನು ನನಗೆ ಆ ಒಂದು ಪಾಯಿಂಟ್ ಕನ್ವಿನ್ಸಿಂಗ್ ಅಂತ ಅನಿಸ್ಲಿಲ್ಲ. ಎಸ್ಪೆಷಲಿ ಆ ಜೈಲ್ ಸೆಲ್ ಇಂದ ಒಂದು ಗಾಡಿನ ಯಾರಿಗೂ ಕಾಣದಂತೆ ಗಾಯಬ್ ಮಾಡಿದಾದ್ರೂ ಹೇಗೆ ಅನ್ನೋ ಒಂದು ಪ್ರಶ್ನೆಗೆ ನನಗೆ ಕಡೆವರೆಗೂ ಆನ್ಸರ್ ಸಿಗ್ಲಿಲ್ಲ. ಅದೊಂದು ಲಾಜಿಕಲ್ ಮಿಸ್ಟೇಕ್ ಬಿಟ್ರೆ ನನಗೆ ಸೆಕೆಂಡ್ ಹಾಫ್ ಎಲ್ಲೂ ಸಹ ಬೋರ್ ಮಾಡ್ಲಿಲ್ಲ. ಡೀಸೆಂಟ್ ವಾಚ್ ಆಗಿತ್ತು. ಯಾವುದೇ ಒಂದು ಮೂಢನಂಬಿಕೆಗೆ ಬಹಳ ಈಸಿಯಾಗಿ ಬಲಿಯಾಗುವಂತಹ ಒಂದಷ್ಟು ಜನರಿಗೆ ಒಂದು ಐ ಓಪನಿಂಗ್ ಅಥವಾ ಒಂದು ಥಾಟ್ ಪ್ರೊವೋಕಿಂಗ್ ಮೆಸೇಜ್ ಕೊಟ್ಟಿರೋದು, ಅದು ಎಫೆಕ್ಟಿವ್ ಆಗಿ ಕೊಟ್ಟಿರೋದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ ಅಂತಾನೆ ಹೇಳ್ಬೋದು. ಇನ್ನು ಈ ಫಿಲಂ ನ ಲಾಸ್ಟ್ ಸೀನ್ ನ ಮೂಲಕ ಡೈರೆಕ್ಟರ್ ಠಾಕೂರ್ ಸಾಬ್ ಮೇಲಿನ ನಂಬಿಕೆಯನ್ನ ಜನರ ಮೂಢನಂಬಿಕೆಯೋ ಇಲ್ಲವೋ ಅನ್ನೋ ಒಂದು ಪ್ರಶ್ನೆನ ಆಡಿಯನ್ಸ್ ವಿವೇಚನೆಗೆ ಬಿಟ್ಟಿರುವಂತದ್ದು ನನಗೆ ಲೈಕ್ ಆಯ್ತು. ಬ್ಯಾಕ್ ಗ್ರೌಂಡ್ ಸ್ಕೋರು ಈ ಫಿಲಂ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ. ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋದು ಹೇಗೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 3.75 ಔಟ್ ಆಫ್ 5. ಇನ್ನು ನೀವೇನಾದ್ರೂ ರಿಯಲ್ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲಂ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.